ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತು ನಾನು ಮಾಡ್ತಿದ್ದೇನೆ ಹೆಲ್ದಿ ವೆಜ್ ಮೋಮೋಸ್. ಸೊ ನಮಗೆ ಬೇಕಿದ್ದದ್ದು ತುಂಬ ವೆರೈಟೀಸ್ ಆಫ್ ವೆಜಿಟೇಬಲ್ಸ್. ಸೊ ನಾನು ಆಲ್ರೆಡಿ ಈಗ ಚಾಪ್ ಮಾಡಿ ಇಟ್ಟಿದ್ದೇನೆ. ಸೊ ಐ ಶೋ ಯು ಎಂತೆಲ್ಲ ಬೇಕು ಅಂತ. ಕಮ್ ಲೆಟ್ಸ್ ಪ್ರಿಪೇರ್ ಮೋಮೋಸ್. ಫಸ್ಟ್ ಇಂಗ್ರೀಡಿಯಂಟ್ ಕ್ಯಾಬೇಜ್ ಮತ್ತು ಆನಿಯನ್, ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ನಾವು ರುಚಿಗೆ ಇದು ಬೀನ್ಸ್ ತಗೊಂಡಿದ್ದೇವೆ, ಮತ್ತು ಸೋಯಾ ಚಂಕ್ಸ್, ಮತ್ತು ಇದು ಕ್ಯಾಪ್ಸಿಕಮ್. ಇಷ್ಟೆಲ್ಲ ಯೂಸ್ ಮಾಡ್ತಿದ್ದೇವೆ. ಆಗಲೇ ನಾನು ಹೇಳಿದೆ ವೆಜ್ ಹೆಲ್ದಿ ಮೋಮೋಸ್ ಅಂತ. ಸೊ ಹೆಲ್ದಿ ಆಗಿರಲಿಕ್ಕೆ ನಾವು ಇದು ಮೈದಾ ಯೂಸ್ ಮಾಡ್ತಾ ಇಲ್ಲ. ಸೊ ಅದರ ಬದಲು ನಾವು ಈಗ ಸೂಜಿ ಯೂಸ್ ಮಾಡ್ತಿದ್ದೇವೆ ಸಜ್ಜಿಗೆ. ಓಕೆ, ಆಲ್ರೆಡಿ ನಾನೀಗ ಸಜ್ಜಿಗೆಯನ್ನು ಡೋ ಮಾಡಿ ಇಟ್ಟಿದ್ದೇವೆ. ಇದು ಕರೆಕ್ಟ್ ಮ್ಯಾರಿನೇಟ್ ಆಗಿದೆ. ಸ್ವಲ್ಪ ಹೊತ್ತು ನಾವು ಮಾಡಿಟ್ಟು ನೋಡಿ ಕರೆಕ್ಟ್ ಫಾರ್ಮ್ಗೆ ಬಂದಿದೆ. ನಮಗೆ ಹೆಲ್ಪ್ ಮಾಡಿದ್ದು ಚಾಪ್ ಮಾಡಲಿಕ್ಕೆ ನಮ್ಮದು ಅಪ್ಪ. ನಾನೀಗ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡ್ತಿದ್ದೇನೆ. ಫಸ್ಟಿಗೆ ನಾವು ಹಾಕಬೇಕು ಸ್ವಲ್ಪ ಎಣ್ಣೆ. ಮಾಡಿಟ್ಟ ವೆಜಿಟೇಬಲ್ಸ್ ಅನ್ನು ಹಾಕ್ತಿದ್ದೀವಿ ಈಗ. ಕಾಯಿ ಮೆಣಸು, ನಾವು ಹಾಕ್ತಿರೋದು ಈರುಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಪಾಡ್ರದಲ್ಲಿ ಫ್ರೈ ಮಾಡ್ಕೊಂಡು ಚಾಪ್ ಮಾಡಿ ಇಟ್ಟ ಬೀನ್ಸ್, ಹಾಗೆ ಚಾಪ್ ಮಾಡಿ ಇಟ್ಟ ಕ್ಯಾರೆಟ್, ಮತ್ತು ಸೋಯಾ ಚಂಕ್ಸ್, ಮತ್ತು ಕ್ಯಾಪ್ಸಿಕಮ್, ಎಲ್ಲ ವೆಜಿಟೇಬಲ್ಸ್ ನಾವೀಗ ಹಾಕ್ತಿದ್ದೇವೆ. ಚಿಲ್ಲಿ ಫ್ಲೇಕ್ಸ್, ಹಾಗೆ ಸಿಜ್ವಾನ್ ಚಟ್ನಿ, ಸೋಯಾ ಸಾಸ್, ಮೇನ್ ಇಂಗ್ರೀಡಿಯಂಟ್ ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಬೇಜ್, ಗಾರ್ನಿಶಿಂಗ್ ವಿತ್ ಕೊರಿಯಂಡರ್. ಸೊ ನಾವೀಗ 10 ನಿಮಿಷ ಇದನ್ನು ಬೇಯಲಿಕ್ಕೆ ಇಡುವ. ಹಾಗೆ ನಾವು ರೆಡಿ ಮಾಡಿಟ್ಟ ಸಜ್ಜಿಗೆದು ಡೋ ಉಂಟಲ್ಲ, ಅದನ್ನು ನಾವೀಗ ರೌಂಡ್ ಶೇಪ್ ಮಾಡಿ ಸ್ಟಫಿಂಗ್ಗೆ ಎಂತೆಲ್ಲ ಲೈಕ್ ನಮಗೆ ಬೇಕು ಮೋಮೋಸ್ ಶೇಪ್ ಮಾಡಲಿಕ್ಕೆ ಅದನ್ನು ರೆಡಿ ಮಾಡುವ. ಈಗ ನಾವು ಇದಕ್ಕೆ ಸ್ಟಫಿಂಗ್ ಮಾಡ್ತಾ ಇದ್ದೇವೆ. ಸೊ ಈಗ ರೆಡಿ ಆಗಿದೆ, ಎಲ್ಲ ರೆಡಿ ಉಂಟು. ಇನ್ನು ನಮ್ಮ ಅದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತೇವೆ. ಮೋಮೋಸಿಗೆ ಬೇಕಾದ ಸ್ಪೈಸಿ ಚಟ್ನಿ ರೆಡಿ ಮಾಡ್ತಿದ್ದೇವೆ. ಸೊ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಚಿಲ್ಲಿ ಇದೆ, ಟೊಮ್ಯಾಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಅದನ್ನೆಲ್ಲ ಹಾಕ್ತಿದ್ದೇವೆ ಈಗ ಮಿಕ್ಸಿಗೆ. ಸೊ ಈಗಷ್ಟೇ ಗ್ರೈಂಡ್ ಮಾಡಿರೋ ಪೇಸ್ಟನ್ನು ನಾವು ಹಾಕ್ತಿದ್ದೇವೆ. ಸೋಯಾ ಸಾಸ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮದು ಚಿಲ್ಲಿ ಸಾಸ್ ರೆಡಿ ಆಗ್ತಾ ಉಂಟು, ಚಟ್ನಿ. ಈಗ ಮೋಮೋಸ್ ರೆಡಿ ಆಗಿದೆ. ಫೈನಲಿ ಮೋಮೋಸ್ ರೆಡಿ ಆಗಿದೆ. ಸೊ ಹಿಯರ್ ಇಸ್ ಚಟ್ನಿ ಆ್ಯಂಡ್ ಹಿಯರ್ ಈಸ್ ಹೆಲ್ದಿ ಮೋಮೋಸ್. ಸೊ ಹೇಗಾಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. Thank you for watching.